ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ, ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ವೀನಸ್ ಕುಕಿಂಗ್ ಚಾನಲ್. ನಾನು ತುಂಬ ದಿನ ಆಯಿತು ಲಾಂಗ್ ವೀಡಿಯೋ ಮಾಡದೆ, ಹಾಗಾಗಿ ಇವತ್ತು ಮಾಡುವ ಅಂತ ಹೇಳಿ ಮಗ ಬೆಳಿಗ್ಗೆ ಏನಿಲ್ಲ 10 ಗಂಟೆಗೆ ಅವನು ಎದ್ದಿದ್ದಾನೆ. ಅವನ್ನ ಮೊಬೈಲ್ ಹತ್ರ ಕರ್ಕೊಂಡು ಬಂದು ಅವನ್ನ ಸ್ವಲ್ಪ ಆಟ ಆಡಿಸ್ದೆ, ಹಾಗೆ ತಿನ್ನೋಕ್ಕೆ ಕೊಡುವ ಅಂತ ಹೇಳಿ ಅಡುಗೆ ಮನೆಗೆ ಬಂದೆ. ಅವನಿಗೆ ಒಂದೆರಡು ರಸ್ಕನ್ನು ಕೊಟ್ಟರೆ ತಿನ್ನೋಕ್ಕೆ ಅವನ ಪಾಡಿಗೆ ಅವನು ಆಟ ಆಡ್ತಾನೆ. ಹಾಗೆ ನಂದು ಹೊಸದಾಗಿ ಯಾರಾದರೂ ಕಾಣೋರಿದ್ದರೆ ನನ್ನ ವೀಡಿಯೋನ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ ಅವ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ. ನಂದು ಯೂಟ್ಯೂಬ್ ಚಾನಲ್ಲು ಹೊಸದಾಗಿ ನಾನು ಸ್ಟಾರ್ಟ್ ಮಾಡಿರೋದು. ಮತ್ತು ಈ ವಿಡಿಯೋ ಎಲ್ಲ ಹೇಗೆ ಶೂಟ್ ಮಾಡಬೇಕು ನನಗೆ ಗೊತ್ತಿಲ್ಲ, ಆದರೂ ನನಗೆ ಗೊತ್ತಿರೋ ಥರನೇ ನಾನು ಮಾಡ್ತಾಯಿದ್ದೀನಿ. ನಾನು ಮಾಡಿ 6 ತಿಂಗಳಾಯಿತು ನಾನು ಸ್ಟಾರ್ಟ್ ಮಾಡಿ. ಸಬ್ಸ್ಕ್ರೈಬೇ ಮಾಡ್ತಾಯಿಲ್ಲ ಯಾರೂ. ಪ್ಲೀಸ್ ನನ್ನ ಈ ವಿಡಿಯೋ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ವಿಡಿಯೋ ಏನು ಅಂತ ಹೇಳಿದರೆ, ಮಗನಿಗೆ ಇವಾಗ ಫಸ್ಟ್ ತಿನ್ನೋಕ್ಕೆ ಕೊಟ್ಬಿಟ್ಟು ಮತ್ತೆ ನಾನು ಮಧ್ಯಾಹ್ನಕ್ಕೆ ಅಡುಗೆನ ಮಾಡ್ಕೊಳ್ಳುವ ಅಂತ ಹೇಳಿ. ನಾವು ಯಾವಾಗಲೂ ಸೌದೆ ಒಲೆಯಲ್ಲೇ ಅಡುಗೆ ಮಾಡೋದು. ಹಾಗೆ ಅನ್ನಕ್ಕೆ ನೀರಿಟ್ಬಿಟ್ಟು ನೀರು ಬಿಸಿ ಆಗೋದ್ರೊಳಗೆ ಇವನಿಗೆ ತಿನ್ನೋಕ್ಕೆ ಕೊಡ್ಬೋದಲ್ಲ ಅಂತ ಹೇಳಿ, ಅದು ಇವನಿಗೆ ಇವಾಗ ಹೇಗೆ ಗೊತ್ತಾ, ಟಿ ವಿ ಹಾಕಿ ಟಿ ವಿಲಿ ಕಿಡ್ಸ್ ಬರ್ತದಲ್ಲ, ಅದನ್ನು ನೋಡಿಕೊಂಡೇ ಅವನು ತಿನ್ನೋದು. ಮತ್ತು ಅವನಿಗೆ ಕಿಡ್ಸ್ ಹಾಕಿ ಕೊಟ್ಟರೆ ಅದನ್ನು ನೋಡಿಕೊಂಡು ಕೂತಿರ್ತಾನೆ. ಹಾಗಾಗಿ ನಾನು ಸ್ವಲ್ಪ ಕೆಲಸ ಮಾಡ್ಕೋಬೋದು. ಇವಾಗ ಅವನಿಗೆ ವರ್ಷದ ಮೇಲೆ 3 ತಿಂಗಳಾಗಕ್ಕೆ ಬಂದುಂಟು. ಹಾಗೆ ಇವಾಗ ತುಂಬಾ ಗಲಾಟೆ, ಮೇಲೆ ಹತ್ತೋದು, ಸೋಫಾ ಮೇಲೆಲ್ಲ ಹತ್ತಿ ಡ್ಯಾನ್ಸ್ ಮಾಡೋದು ತುಂಬ ಕಷ್ಟ. ಅವನ್ನ ನೋಡ್ಕೊಳ್ಳೋದೇ ಆಗ್ತಾ ಉಂಟು ನನಗಿವಾಗ. ಬೇರೆ ಯಾವ ಕೆಲಸನೂ ಮಾಡೋಕ್ಕೇ ಆಗ್ತಾಯಿಲ್ಲ. ಮನೇಲಿ ತುಂಬ ಕೆಲಸಗಳಿದೆ, ಆದರೆ ನಾನಿವಾಗ ಯಾವುದನ್ನು ಮಾಡ್ಕೊಳ್ಳೋದಿಲ್ಲ. ಏಕೆಂತಂದರೆ ಇವನ್ನ ನೋಡೋದೇ ನನಗೆ ದಿನ ಎಲ್ಲ ಆಗ್ತದೆ. ಅದು ಸಹ ಮತ್ತು ಇವನು ತಿನ್ನೋದು ತುಂಬಾ ಕಷ್ಟ. ಮಕ್ಕಳೇ ಹಾಗೆಲ್ಲ. ಮತ್ತು ಈ ಥರ ಮಾಡುವಾಗೆಲ್ಲ ನನಗೆ ನನ್ನ ಅಮ್ಮಂದೇ ನೆನಪಾಗೋದು. ನಮಗೂ ಅಮ್ಮ ಅಂತ ಇದ್ದಿದ್ದರೆ ಅವ್ರನ್ನ ಒಂದು ವಾರ 2 ವಾರ ಬನ್ನಿ ಇಲ್ಲಿ ನಿಂತು ಹೋಗ್ತಾ ಇದ್ರಲ್ವ, ಮಗು ನೋಡುವ ಅಂತ ಹೇಳಿ. ಆ ಥರ ನನಗೆ ಆ ಭಾಗ್ಯ ನನಗೆ ದೇವರು ಕೊಟ್ಟಿಲ್ಲ. ನನಗೆ ಅಮ್ಮ ಇಲ್ಲ. ನಾನು ಯಾವಾಗಲೂ ನನ್ನ ಅಮ್ಮನ ನೆನೆಸ್ಕೋತೀನಿ. ಮತ್ತು ಮಗ ಈ ಥರ ಎಲ್ಲ ಮಾಡ್ತಾ ಇರಬೇಕಾದ್ರೆ ನಾನು ದಿನಕ್ಕೆ ಒಂದು ಸರಿನಾದರೂ ನನ್ನ ಅಮ್ಮನ ನೆನೆಸ್ಕೋತಾನೇ ಇರ್ತೀನಿ. ಮಕ್ಕಳಿಗೆ ತಾಯಿ ತುಂಬಾ ಮುಖ್ಯ, ತಂದೆನೂ ಮುಖ್ಯನೇ, ಆದರೆ ಎರಡರಷ್ಟು ತಾಯಿ ಮುಖ್ಯ ಅನ್ನೋದು ನನ್ನ ಜೀವನದಲ್ಲಿ ನಾನು ಪಾಠ ಕಲಿತ್ಬಿಟ್ಟಿದ್ದೀನಿ. ತಾಯಿ ಇಲ್ಲದೆ ಎಷ್ಟು ನೋವು ಅನ್ನೋದು ನನಗೆ ಮಾತ್ರ ಗೊತ್ತು. ತಾಯಿ ಇದ್ದವರು, ಈಗ ನಾನು ಒಂದೇ ಹೇಳ್ಕೊಳ್ಳೋದು, ತಾಯಿದಿರನ್ನ ಚೆಂದ ನೋಡ್ಕೊಳ್ಳಿ, ಅವರು ಇರೋವ್ರಿಗೂ ಚೆಂದ ನೋಡ್ಕೊಳ್ಳಿ. ಅವರು ಇವಾಗ ವಯಸ್ಸಾಯಿತು ಅಂತ ಹೇಳಿ ಆ ಥರ ಎಲ್ಲ ಅಲ್ಲಿ ಬಿಡೋದು ಇಲ್ಲಿ ಬಿಡೋದು. ಈಗ ನಮ್ಮ ಮನೇಲಿ ಅಷ್ಟೇ, ನಮ್ಮ ಅತ್ತೆ ಇದ್ದಾರೆ, 90 ವಯಸ್ಸಾಗಿದೆ, ಆದ್ರೂ ಅವರು ಮನೇಲೇ ಇದ್ದಾರೆ. ನಮ್ಮ 7 ಜನ ಮಕ್ಕಳಿದ್ದಾರೆ. ಅವರು ಯಾರು ಅದು ಅಷ್ಟೇನು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ. ನಮ್ಮ ಮನೇಲೇ ಇರೋದು ಅವರು. ಆದರೆ ನಾನು ಏನು ಅವರಿಗೆ ಇದು ಮಾಡೋದಿಲ್ಲ. ಅದು ಕೆಲಸ ಮಾಡಿ ಇದು ಕೆಲಸ ಮಾಡಿ, ಅವರಿಗೆ ಇಷ್ಟ ಬಂದಿದ್ದು ಅವ್ರು ಕೆಲಸ ಮಾಡ್ಕೊಳ್ಳಿ. ಇವಾಗ ನೋಡಿ, ಈ ಸಣ್ಣ ಮಗುನ ನೋಡ್ಕೋಬೋದಲ್ವ, ಅವರು ನೋಡ್ಕೊಳ್ಳೋದಿಲ್ಲ. ಅವರು ಪಕ್ಕದಲ್ಲೇ ಮಗಳದು ಮನೆ ಇರೋದು, ಆ ಮನೆಗೆ ಹೋಗ್ತಾರೆ, ಅಲ್ಲಿ ಇರ್ತಾರೆ. ಮಗುನ ಒಂದು 5 ನಿಮಿಷನೋ ಹಿಂಗೆ ನೋಡ್ತಾರೆ ಅಷ್ಟೇ. ಆ ಥರ ತುಂಬ ಕೇರ್ ಮಾಡಿ ಏನೂ ನೋಡ್ಕೊಳ್ಳೋದಿಲ್ಲ. ಆದರೂ ಬೇಡ, ವಯಸ್ಸಾದವರು ಮನೇಲಿ ಬೇಕಲ್ವ, ಒಬ್ಬರಾದ್ರೂ ವಯಸ್ಸಾದವರು ಬೇಕು. ನಾವು ಗಂಡ ಹೆಂಡ್ತಿ ಮಕ್ಕಳಿರುವಾಗ ಅದ್ರ ಜೊತೆಗೆ ಒಬ್ಬರು ವಯಸ್ಸಾಗಿದ್ದವ್ರು ಇದ್ದರೆ ಮನೇಲಿ ಒಳ್ಳೆಯದು. ನನಗಂತೂ ನಮ್ಮ ಅತ್ತೆ ಕೆಲಸ ಮಾಡೋದಿಲ್ಲ ಅಂದ್ ಬೇಜಾರೇನಿಲ್ಲ, ಆದರೆ ನಮ್ಮ ಅಮ್ಮನ ಮಾತ್ರ ನನಗೆ ನೆನಪಾಗ್ತಾನೇ ಇರ್ತದೆ ಯಾವಾಗ್ಲೂ. ಓಕೆ ಫ್ರೆಂಡ್ಸ್, ನಂದು ಕಥೆನೇ ಹೇಳ್ಕೊಂಡಿದ್ರೆ ಆಗೋದಿಲ್ಲ. ಇವತ್ತು ಮಧ್ಯಾಹ್ನದ ಅಡುಗೆಗೆ ನುಗ್ಗೆಕಾಯಿನೂ ಬೆಳ್ಳರಿಕಾಯಿ ಬೇಳೆ ಹಾಕಿ ಸಾಂಬಾರು ಮಾಡುವ ಅಂತ ಹೇಳಿ. ಇಲ್ಲಿ ಏನು ಗೊತ್ತಾ, ಕೇರಳದಲ್ಲಿ ತರಕಾರಿ ಸಾಂಬಾರು ತಿನ್ನೋದು ಕಡಿಮೆ ಅಂತಂದರೆ ಕಡಿಮೆನೇ. ನಾನು ಮಾತ್ರ ಇವಾಗ ನಾನು ಇಲ್ಲಿ ಕರ್ನಾಟಕದಿಂದ ಬಂದಿರೋದ್ರಿಂದ ನಾನು ತುಂಬ ತರಕಾರಿನೇ ಮಾಡ್ತೀನಿ. ಆದರೆ ಇಲ್ಲಿಯವರು ತರಕಾರಿ ತಿನ್ನೋದು ಕಡಿಮೆ. ಯಾವಾಗ ನೋಡಿದರೂ ಮೀನು ತಿಂತಾರೆ, ಚಿಕನ್ ತಿನ್ನೋದು ಕಡಿಮೆ. ಚಿಕನ್ ಅಂದರೆ ಹೇಗೆ ಗೊತ್ತಾ, ಅವರು ಹೊರಗಡೆ ಹೋಟೆಲಿಗೆ ಹೋದರೆ ತಿಂತಾರೆ. ಮನೇಲಿ ವಾರಕ್ಕೆ 2 ಸಲ 3 ಸಲ
ಈ ಮೀನೇ ಬೇಕು. ಹಾಗೆ ಇವಾಗ ನನಗೂ ಫಸ್ಟ್ ಬಂದಾಗ ನನಗೂ ಅದೇ ಥರ ಅನಿಸಿದ್ದು, ಏನು ಈ ಥರ ಮೀನು ತಿಂತಾರಪ್ಪ ಇವರು ಅಂತ. ಆದರೆ ಇವಾಗ ನನಗೂ ಅಡ್ಜಸ್ಟ್ ಆಗಿಬಿಡ್ತು ಮೀನಿಗೆ. ಇವಾಗ ಮೀನು ಸಿಗ್ತಾ ಇಲ್ಲ ಅಂತ, ಯಾಕೆಂದರೆ ಮಳೆ ಮತ್ತು ಅದು ಏನೆಲ್ಲೋ ಗಲಾಟೆಗಳಲ್ವ ಇವಾಗ, ಹಾಗಾಗಿ ಮೀನೇ ಸಿಗ್ತಾ ಇಲ್ಲ. ಮತ್ತು ಮೀನಿಗೆ ರೇಟು ಬೇರೆ ಜಾಸ್ತಿ ಆಗಿಬಿಟ್ಟಿದೆ ಇವಾಗ. ಅದಕ್ಕೆ ನನಗೆ ಒಣಗಿದ ಮನೆಯವರು ಒಣಗಿದ ಮೀನು ತರ್ತಾರೆ. ಒಣಗಿದ ಮೀನು ನನಗೆ ಇಷ್ಟ ಇಲ್ಲ, ಯಾಕೆಂದರೆ ನಾವು ಹಾಸನಲ್ಲೆಲ್ಲ ಈ ಥರ ಒಣಗಿದ ಮೀನು, ಈ ಮತ್ತಿ ಐಲೆ ಆ ಥರದ್ದು ನಾವು ತಿಂದೇ ಇಲ್ಲ. ಈಗ ಇಲ್ಲಿಗೆ ಬಂದ ಮೇಲೆ ನಾನು ಅದೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿರೋದಲ್ಲ. ಹಾಗಾಗಿ ಇವತ್ತು ಅನ್ನನ ನೋಡಿ, ನಾವು ಯಾವಾಗಲೂ ಒಲೆಯಲ್ಲೇ ಅಡುಗೆ ಮಾಡೋದು. ಒಲೆ ಮಾಡೋಕ್ಕೆ ನನಗಂತೂ ತುಂಬಾ ಇಷ್ಟ. ಗ್ಯಾಸ್ಗಿಂತನೂ ಒಲೆಯಲ್ಲಿ ತುಂಬ ಇಷ್ಟ. ಒಳ್ಳೆ ಸೌದೆ ಇದ್ದರೆ ತುಂಬ ಚೆಂದ ಅಡುಗೆ ಮಾಡ್ಬೋದು. ಒಂದು ಸ್ವಲ್ಪ ಬಿಸಿ ಆದ್ರೆ ಸಾಕು ನೋಡಿ, ಪಕ್ಕದಲ್ಲಿ ಅಡುಗೆ ರೆಡಿ ಆಗ್ತದೆ ಬೇಗ. ಹಾಗೆ ಬೆಳ್ಳರಿಕಾಯಿ, ನುಗ್ಗೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನುಗ್ಗೆ ಸೊಪ್ಪನ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಪಲ್ಯಕ್ಕೆ. ಹಾಗೆಯೇ ಕಾಯಿ 2 ಪಲ್ಯಕ್ಕೂ ಸಾಂಬಾರಿಗೆ ಒಟ್ಟಿಗೆ ನಾನು ತುರ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಪಲ್ಯಕ್ಕೆ ಈರುಳ್ಳಿ ಎಲ್ಲನೂ ಹಚ್ಕೊಂಡೆ. ನಾನು ಗ್ಯಾಸ್ ಮೇಲೂ ಪಲ್ಯ ಮಾಡೋದಿಲ್ಲ, ಆದರೆ ಇವತ್ತು ಒಂದು ಸಲ ಇರಲಿ ಅಂತೇಳಿ. ಅದು ನಮಗೆ ಅಕ್ಕಿ ಯಾವುದು ಗೊತ್ತಾ, ನಾವು ಬೆಳೆದ ಅಕ್ಕಿ ಎಲ್ಲ ತಿನ್ನೋದು. ಈ ಕುಸ್ಲಕ್ಕಿ ಬರ್ತದಲ್ಲ, ಆ ಅಕ್ಕಿನ ನಾವು ತಿನ್ನೋದು. ಅದು ಹೇಗೆ ಗೊತ್ತಾ, 1 ಗಂಟೆ ಬೇಕು ಅದನ್ನು ಬೇಯಿಸೋದಕ್ಕೆ. ಹಾಗಾಗಿ ಬೇಗನೆ ಬೆಂಕಿ ಮಾಡಿದರೆ ಮತ್ತು ಅನ್ನ ಬೆಂದ ತಕ್ಷಣ ತುಂಬ ಕೆಂಡ ಇರ್ತದಲ್ಲ, ಅದರಲ್ಲೇ ಸಾಂಬಾರು ಆಗ್ತದೆ, ಆ ಪಲ್ಯನೂ ಆಗ್ತದೆ. ನಾನು ಹಾಗೇ ಮಾಡೋದು ಒಲೆಯಲ್ಲಿ. ಆದರೆ ಇವತ್ತು ಒಂದು ಸ್ವಲ್ಪ ಗ್ಯಾಸ್ ಮೇಲೆ ಪಲ್ಯ ಮಾಡಿಬಿಡುವ ಅಂತ ಹೇಳಿ, ಹಾಗೆ ನಾನು ನುಗ್ಗೆ ಸೊಪ್ಪನ್ನ ಪಲ್ಯ ಮಾಡ್ಕೊತಾಯಿದ್ದೀನಿ. ನಾನು ನುಗ್ಗೆ ಸೊಪ್ಪನ್ನ ಪಲ್ಯ ಮಾಡೋದು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಚೆಂದ ಫ್ರೈ ಮಾಡಿಕೊಂಡು ನುಗ್ಗೆ ಸೊಪ್ಪನ್ನ ಹಾಕಿ ಸ್ವಲ್ಪ ಅರಿಶಿನ ಪುಡಿನೂ ತೆಂಗಿನ ತುರಿನೂ ಹಾಕ್ಬಿಟ್ಟು ಮಿಕ್ಸ್ ಮಾಡಿ, ಜಾಸ್ತಿ ಬೇಯಿಸಬಾರ್ದು ನುಗ್ಗೆ ಸೊಪ್ಪನ್ನ, ಸ್ವಲ್ಪ ಲೈಟಾಗಿ ಬೇಯಿಸಬೇಕು. ಹಾಗೆ ಅದನ್ನು ಪಲ್ಯ ಸಹ ರೆಡಿ ಆಯಿತು. ಇವಾಗ ಅನ್ನ ಬೆಂದುಂಟು. 1 ಗಂಟೆ, ನಾನು 10:30ಗೆ ಹಾಕಿದ್ದು, ಇವಾಗ 11:30 ಕರೆಕ್ಟ್ 1 ಗಂಟೆ ಬೇಕು ಈ ಅನ್ನ ಬೇಯೋದಕ್ಕೆ. ಹಾಗೆ ಈ ಅನ್ನ ಸಹ ಬೆಂದುಂಟು. ನಾನಿವಾಗ ಬಸಿತಾ ಇದ್ದೇನೆ, ಅನ್ನ ಬಸಿತಾ ಇದ್ದೀನಿ. ಈಗ ನೋಡಿ ಅನ್ನ ಆಗಿದೆ. ಅದ್ರ ಮೇಲೆ ಇವಾಗ ನಾನು ಬೇಳೆನ ಬೇಯೋಕ್ಕೆ ಇಟ್ಕೊಂಡಿದ್ದೆ. ನಾವು ಮಣ್ಣಿನ ಪಾತ್ರೆಯಲ್ಲೇ ಇಲ್ಲಿ ಜಾಸ್ತಿ ಸಾಂಬಾರು ಮಾಡೋದು. ಮೀನು ಸಾರು ಮಾಡಿದ್ರೆ ಅಂತೂ ತುಂಬ ಟೇಸ್ಟ್ ಇರ್ತದೆ ಮಣ್ಣಿನ ಪಾತ್ರೆಯಲ್ಲಿ. ಇಲ್ಲಿಗೆ ಬಂದ ಮೇಲೇ ನಾನು ಮಣ್ಣಿನ ಪಾತ್ರೆಗಳನ್ನ ಯೂಸ್ ಮಾಡ್ತಾ ಇರೋದು. ಹಾಗೆ ನಾನು ಅನ್ನನ ಬಸ್ಕೊಂಡೆ. ಇನ್ನು ಒಲೆ ಮೇಲೆ ಅನ್ನ ಬೇಯೋಕ್ಕೆ ಇಟ್ಕೊಂಡಿದ್ದೀನಿ, ಬೇಳೆನ ಬೇಯೋಕ್ಕೆ ಇಟ್ಕೊಂಡಿದ್ದೀನಿ. ಅದು ಬೇಯ್ತಾ ಉಂಟು. ಅಷ್ಟೊತ್ತಿಗೆ ಈ ಅಡುಗೆ ಮನೆನ ನಾನು ಕ್ಲೀನ್ ಮಾಡ್ಕೊಬಿಡುವ. ನಮಗೆ 2 ಅಡುಗೆ ಮನೆ, ಒಲೆ ಒಂದು ಸೈಡಲ್ಲಿ, ಅಡುಗೆ ಮನೆ ಒಂದು ಸೈಡಲ್ಲಿ. ಹಾಗೆ ಮಗ ಸಹ ಮಲ್ಕೊಬಿಟ್ಟ. ಅವ್ನು ಮಲಗಿರುವಾಗ ನೀವು ಪಾತ್ರೆಗಳೆಲ್ಲ ತೊಳ್ಕೊಳ್ಳೋದು ಒಳ್ಳೆಯದಲ್ವ ಅಂತ ಹೇಳಿ, ಹಾಗೆ ನಾನು ಪಾತ್ರೆಗಳೆಲ್ಲನೂ ತೊಳ್ಕೊಂಡೆ. ಮತ್ತು ಪಾತ್ರೆಗಳೆಲ್ಲ ತೊಳೆದಾದ್ಮೇಲೆ ನಾನು ಆವಾಗಲೇ ಕ್ಲೀನ್ ಮಾಡ್ಕೊಬಿಡ್ತೀನಿ. ಅದು ಮೆಲ್ಲನೆ ಕ್ಲೀನ್ ಮಾಡೋದು, ಯಾಕೆಂದರೆ ಅವನು ಎದ್ದು ಬಿಡ್ತಾನೆ. ಅವನಿಗೆ ಒಂದು 5 ನಿಮಿಷ ಸೌಂಡ್ ಆದರೆ ಸಾಕು, ಪಟ್ ಅಂತ ಎದ್ದು ಬಿಡ್ತಾನೆ. ನೋಡಿ, ಅವನಿಗೆ ಆಟ ಸಾಮಾನು ಅವನಿಗೆ ತೊಗೊಂಡಿದ್ದೀವಿ, ಆದರೆ ಅವನಿಗೆ ಅದು ಬೇಡ. ಅಡುಗೆ ಮನೆಯದ್ದೇ ಪಾತ್ರೆಗಳು ಅವನಿಗೆ ಬೇಕು. ಅಡುಗೆ ಮನೆಯದು ದೋಸೆ ತವ, ಈ ಬೇಕ್ರಿ ತಿಂಡಿಗಳಿಡೋ ಡಬ್ಬ ಇದೆಯಲ್ಲ ಆ ಥರದ್ದು ಅದೇ ಬೇಕು. ಸೋಫಾ ಮೇಲೆಲ್ಲ ಇದೆಲ್ಲ ಕಿತ್ತು ಹೆಂಗೆ ಹಾಳು ಮಾಡಿರ್ತಾನೆ ಗೊತ್ತಾ. ಇದೆಲ್ಲ ನನ್ನ ಮಗಳು ಶನಿವಾರ ಭಾನುವಾರ ನನ್ನ ಮಗಳಿಗೆ ರಜೆ ಇರ್ತದೆ. ಆವಾಗ ನನ್ನ ಮಗಳು ಸೋಫಾ, ಬೆಡ್ರೂಮ್ ಎಲ್ಲ ಕ್ಲೀನ್ ಮಾಡಿಕೊಡ್ತಾಳೆ. ವಾರಕ್ಕೊಂದು ಸಲ ಕ್ಲೀನಾಗಿ ಡೀಪಾಗಿ ಕ್ಲೀನ್ ಮಾಡಿಕೊಡ್ತಾಳೆ. ಹಾಗಾಗಿ ನಾನು ಡೈಲಿ ಅಷ್ಟೇನು ಡೀಪಾಗಿ ಕ್ಲೀನ್ ಮಾಡೋಕ್ಕೇನು ಹೋಗೋದಿಲ್ಲ. ನನ್ನ ಮಗಳು ಇರೋದ್ರಿಂದ ನನಗೆ ಸ್ವಲ್ಪನೇ ಕಷ್ಟ ಅಷ್ಟು ಗೊತ್ತಾಗೋದಿಲ್ಲ. ಅವಳು ಇವಾಗ 2 ತಿಂಗಳು ಸ್ಕೂಲಿಗೆ ಲೀವ್ ಇರಬೇಕಾದ್ರೆ ನನಗಂತೂ ಫುಲ್ ಆರಾಮಾಗಿದೆ. ಅಷ್ಟು ಕೆಲಸ ನನ್ನ ಮಗಳು ಫುಲ್ಲು ಅರ್ಧ ಭಾಗ ಕೆಲಸ ಅವಳ ಮಗಳು ಮಾಡ್ಕೊತಾಳೆ. ನಾನು ಬಟ್ಟೆ ಒಂದು ಒಗೆದ್ಬಿಟ್ಟು ಅಡುಗೆ ಒಂದು ಮಾಡ್ಕೊತಾ ಇದ್ದೆ. ಹಾಗೆ ರೂಮೆಲ್ಲ ಕ್ಲೀನ್ ಮಾಡ್ಕೊಳ್ಳುವ, ಮನೆ ಕಸ ಎಲ್ಲ ಒಂಚೂರು ಸೌಂಡ್ ಅವನ ಮಗಳು ರೂಮಲ್ಲಿ ಮಲಗಿಸಿದ್ದೀನಿ, ನಾನು ನಮ್ಮ ರೂಮಲ್ಲಿ ಮಲಗಿಸಿಲ್ಲ. ಮಗಳು ರೂಮನ್ನ ಗುಡಿಸಿತ್ತು ಮೊದಲೇ, ಅತ್ತೆ ಗುಡಿಸ್ಕೊಂಡಿದ್ರು. ಅದಕ್ಕೀಗ ನಮ್ಮ ರೂಮಲ್ಲಿ ಮಲಗಿಸ್ಬಿಟ್ರೆ ಗುಡ್ಸೋಕ್ಕೆಲ್ಲ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವನ್ನ ಮಗಳದ್ದು ರೂಮಲ್ಲಿ ನಾನು ಮಲಗಿಸಿದ್ದೀನಿ. ಹಾಗೆ ಸೆಂಟ್ರ್ ಹಾಲೆಲ್ಲ ಗುಡಿಸ್ಕೊಳ್ಳುವ ಅಂತ ಹೇಳಿ ಎಲ್ಲನೂ ಗುಡಿಸ್ಕೊಳ್ತಾ ಇದ್ದೆ. ಪ್ಲೀಸ್ ನಂದು ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಹೊಸದಾಗಿ ನೋಡ್ತವ್ರಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಹಾಗೆ ಇನ್ನೊಂದು ಹೊಸ ವೀಡಿಯೋ ಆಗಿ ಬರ್ತೀನಿ, ನನ್ನ ವೀಡಿಯೋಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮಧ್ಯಾಹ್ನದ ಅಡುಗೆ ಎಲ್ಲ ರೆಡಿಯಾಗಿದೆ.
ಊಟ ಮಾಡೋಕ್ಕೆ ಅಂತೇಳಿ ಎಲ್ಲನೂ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಓಕೆ ಬಾಯ್.